ಕ್ರೀಡಾಪಟುಗಳು ನಾವು, ಸಮಗ್ರ ವೀರಾಂಗನೆಗಳು ನಾವು. ರಾಯಣ್ಣನ ಛಲಬಲ ನಮ್ಮ ಹೃದಯದಲ್ಲಿ ಎನ್ನುತ್ತಾರೆ ಆ ಸಶಸ್ತ್ರ ಮೀಸಲು ಪಡೆ. ಒಂದನೆಯ ತಂಡ ಡಿಆರ್ ತಂಡ ಶ್ರೀ ತಿಪ್ಪಣ್ಣ ಅರಸೆ ಡಿಆರ್ ಬೆಳಗಾವಿ ಜಿಲ್ಲೆಯವರು ತಂಡ. ಹತ್ತಿಯ ನಾಡಿನವರು ನಾವು, ವಾಣಿಜ್ಯ ಬೆಳೆಯ ಬೀಡಿನವರು, ಸ್ವತಂತ್ರ ಸೇನಾನಿಗಳ ತವರಿನವರು ನಾವು. ಪದಕಗಳು ನಮ್ಮನ್ನು ಬಿಟ್ಟು ಹೋಗಲಾರೆವು ಎನ್ನುತ್ತಿದ್ದಾರೆ ಬೈಲೊಂಗಲ್ ತಂಡ. ಬೈಲೊಂಗಲ್ ತಂಡದ ನಾಯಕತ್ವ ಶ್ರೀ ಗುರುರಾಜ್ ಕಲಬುರ್ಗಿ PSI ಬೆಳಗಾವಿ. ರಾಮನ ನಾಡಿನವರು, ಶಕ್ತಿ ದೇವತೆಯ ನೆಲೆಯವರು, ಶ್ರೀ ಲಕ್ಷ್ಮಣ್ ಗೌಡಿ PSI ಸವದತ್ತಿ ಗೌರವ ತಂಡ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲ ತಂಡಗಳನ್ನ ನಾಯಕ್ PSI ಗೌರವ ತಂಡ. ನಾಡಿನ ಗಡಿಯವರು, ಸಂಸ್ಕೃತಿಯ ಸಮ್ಮಿಲನದವರು, ಪದಕ ವಿಜೇತರು ನಾವೇ ಎನ್ನುತ್ತಿದ್ದಾರೆ ಚಿಕ್ಕೋಡಿ ತಂಡ. ಇದರ ನೇತೃತ್ವವನ್ನು ಶ್ರೀ ಚಂದ್ರಶೇಖರ್ PSI ಅಕ್ಕಿ ಠಾಣೆಯವರು ವಹಿಸಿಕೊಂಡಿದ್ದಾರೆ. ಸಕ್ಕರೆಯ ನಾಡಿನವರು, ಅಕ್ಕರೆಯ ಬೀಡಿನವರು, ಮಹಾತ್ಮರ ನೆಲೆಯವರು ನಾವು, ಪದಕಗಳನ್ನ ಕಬಳಿಸುವವರು ನಾವೇ ಎನ್ನುತ್ತಿದ್ದಾರೆ ಅಥಣಿ ತಂಡ. ಈ ಅಥಣಿ ವಿಭಾಗದ ತಂಡದ ನೇತೃತ್ವವನ್ನು ಶ್ರೀ ಬಸಗೌಡ ನಾಗೂರು PSI ಅಗ್ನಿ ಪೊಲೀಸ್ ಠಾಣೆಯವರು ವಹಿಸಿಕೊಂಡಿದ್ದಾರೆ. ನಾವಿಲ್ಲದೆ ನೀವಿಲ್ಲ, ವಿಶೇಷವಾಗಿರುವವರು ನಾವು, ವಿಶೇಷತೆ ನಮ್ಮಲ್ಲೇ ಇದೆ. ಹೀಗಿರುವಾಗ ಪದಕ ನಮ್ಮನ್ನು ಬಿಟ್ಟು ಹೋಗಲು ಹೇಗೆ ಸಾಧ್ಯ ಎನ್ನುತ್ತಿದ್ದಾರೆ ವಿಶೇಷ ವಿಭಾಗ ತಂಡ. ಜಿಲ್ಲಾ ವಿಶೇಷ ಘಟಕದ ನೇತೃತ್ವವನ್ನು ಶ್ರೀ ಮಾಲಿನ್ ಸೇರಿ PSI ವಯನಾಡ್ ಜಿಲ್ಲಾ ಪೊಲೀಸ್ ಕಮಿಷನರ್ ವಹಿಸಿಕೊಂಡಿದ್ದಾರೆ. ಚನ್ನಮ್ಮನ ಬಲದವರು, ಮಲ್ಲಮ್ಮನ ಛಲದವರು, ನಾವೇನು ಕಮ್ಮಿ ಇಲ್ಲ, ನಾರಿ ಶಕ್ತಿಯ ಪ್ರತೀಕ ಎನ್ನುತ್ತಿದ್ದಾರೆ ಮಹಿಳಾ ತಂಡ. ಈ ಮಹಿಳಾ ತಂಡದ ನಾಯಕತ್ವವನ್ನು ಶ್ರೀಮತಿ ನಾಗಮ್ಮ ಪಾಟೀಲ್ PSI DCR ಅವರು ವಹಿಸಿಕೊಂಡಿದ್ದಾರೆ. ಹೀಗೆ ಒಟ್ಟು 8 ತಂಡಗಳು ಇವತ್ತಿನ ಈ ವಾರ್ಷಿಕ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ 2025ರಲ್ಲಿ ಭಾಗವಹಿಸಿದೆ. ಕ್ರೀಡೆ ಇಲ್ಲದ ಜೀವನ ಕೀಟದಿಂದ ಹಣ್ಣಿನಂತೆ, ಕ್ರೀಡೆಯಿಂದ ಕೂಡಿದ ಜೀವನ ಸಿಹಿಯಾದ ಹಾಲು ಜೇನಿನಂತೆ. ಅತ್ಯಂತ ಉತ್ಸಾಹದಿಂದ, ಪ್ರೀತಿಯಿಂದ, ಆದರ ಗೌರವಗಳಿಂದ, ಅತ್ಯಂತ ಹುಮ್ಮಸ್ಸಿನಿಂದ ನಮ್ಮ ಎಲ್ಲ ಕ್ರೀಡಾಪಟುಗಳು ಮಾನ್ಯ SP ಸಾಹೇಬ್ರವರ ನೇತೃತ್ವದಲ್ಲಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ. ಈ ಕ್ರೀಡೆಗಾಗಿ ವರ್ಷದುದ್ದಕ್ಕೂ ನಮ್ಮ ಸಹೋದರರು ಸಹೋದರಿಯರು ಕಾಯುತ್ತಿರುತ್ತಾರೆ. ತಮ್ಮ ಮನದಾಳದ ಬಯಕೆಗಳನ್ನ, ನೋವುಗಳನ್ನ, ನಲಿವುಗಳನ್ನ ಕ್ರೀಡೆಯ ಮುಖಾಂತರ ಮರೆತು ತಮ್ಮ ಜೀವನದಲ್ಲಿ ಹೊಸ ಹುರುಪನ್ನ ತುಂಬಿಸಿಕೊಂಡು, ಗೆಲುವಿನ ಜಯಕಾರವನ್ನ ಬಿತ್ತಿಕೊಂಡು ಎಲ್ಲ ಕ್ರೀಡಾಪಟುಗಳು ಮುಂದೆ ಸಾಗಲಿದ್ದಾರೆ. ಇವತ್ತಿನ ಈ ವಾರ್ಷಿಕ ಕ್ರೀಡಾಕೂಟದಲ್ಲಿ ಒಟ್ಟು 8 ತಂಡಗಳು ಭಾಗವಹಿಸುವುದು. 1ನೆಯ ತಂಡ DAR ತಂಡ ಶ್ರೀ ತಿಪ್ಪಣ್ಣ RSI DAR ಬೆಳಗಾವಿ ಜಿಲ್ಲೆಯವರ ನೇತೃತ್ವದ ತಂಡ. 2ನೆಯ ತಂಡ ಬೈಲೊಂಗಲ್ ಉಪವಿಭಾಗ ಶ್ರೀ ಗುರುರಾಜ್ ಕಲಬುರ್ಗಿ PSI ಬೈಲೊಂಗಲ್ ಅವರ ನೇತೃತ್ವದ ತಂಡ. 3ನೆಯ ತಂಡ ರಾಮದುರ್ಗ ಉಪವಿಭಾಗ ಶ್ರೀ ಲಕ್ಷ್ಮಣ್ ಗೌಡಿ PSI ಸವದತ್ತಿ ಅವರ ನೇತೃತ್ವದ ತಂಡ. 4ನೆಯ ತಂಡ ಗೋಕಾಕ್ ಉಪವಿಭಾಗ ಶ್ರೀ ವಿಠಲ್ ನಾಯಕ್ PSI ಅವರ ನೇತೃತ್ವದ ತಂಡ. 5ನೆಯ ತಂಡ ಚಿಕ್ಕೋಡಿ ಉಪವಿಭಾಗ ಶ್ರೀ ಚಂದ್ರಶೇಖರ್ ನೆಲೆ PSI ಅಂಗ್ಲೀರವರ ನೇತೃತ್ವದ ತಂಡ. 6ನೆಯ ತಂಡ ಅಥಣಿ ಉಪವಿಭಾಗ ಶ್ರೀ ಬಸಗೌಡ ನಾಗೂರು PSI ಅಗಲಿ ಠಾಣೆಯವರ ನೇತೃತ್ವದ ತಂಡ. 7ನೆಯ ತಂಡ ಜಿಲ್ಲಾ ಪೊಲೀಸ್ ವಿಶೇಷ ಘಟಕಗಳ ತಂಡ ಶ್ರೀ ಮಾಲಿನ್ ತೇಲಿ PSI ವೈರ್ಲೆಸ್ ಅವರ ನೇತೃತ್ವದ ತಂಡ. ಅದೇ ರೀತಿ ಈ ಕ್ರೀಡಾಕೂಟದ ಕೊನೆಯ ತಂಡ ಮಹಿಳಾ ತಂಡ ಶ್ರೀಮತಿ ನಾಗಮ್ಮ ಪಾಟೀಲ್ WPSI DCR ಅವರ ನೇತೃತ್ವದ ತಂಡ. ಹಾಗೆ ಈ ಎಲ್ಲ ತಂಡಗಳಿಗೆ ಹಿನ್ನೆಲೆ ಗಾಯನವನ್ನು ನೀಡುತ್ತಿರುವಂತಹ ತಂಡಗಳು ಶ್ರೀ YB ಭಜಂತ್ರಿ RSI 2ನೇ ಪಡೆ KSRP ಮಚ್ಚೇರ್ ಅವರ ನೇತೃತ್ವದ ತಂಡ. ಅದೇ ರೀತಿ ಶ್ರೀ SI ಎಮ್ಮನ್ಕಟ್ಟಿ ASC 2898 DR ಘಟಕ ಬೆಳಗಾವಿ ಅವರ ತಂಡ. ವಿವಿಧ ವರ್ಣಗಳಲ್ಲಿ ಬಂಗಾರದ ರಶ್ಮಿಗಳಂತೆ, ಸೂರ್ಯನ ಕಿರಣಗಳಂತೆ ಹೊಳೆಯುತ್ತಿರುವ ಎಲ್ಲ ಕ್ರೀಡಾಪಟುಗಳು ವೇದಿಕೆಯ ಮುಂಭಾಗದಲ್ಲಿ ಅರ್ಧ ಚಂದ್ರಾಕೃತಿಯಲ್ಲಿ ಬಂದು ಸಮಾವೇಶಗೊಳ್ಳಲಿದ್ದಾರೆ. ಇಲ್ಲಿಂದ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ ಪ್ರಾರಂಭವಾಗಲಿವೆ. ಕೆಲವು ಒಂದೊಂದು ನರಳಿನ ತರಹ, ಅದನ್ನ ಹಿಡಿಯಲು ಪ್ರಯತ್ನಿಸಬೇಡ. ನಿನ್ನ ದಾರಿಯಲ್ಲಿ ನೀನು ಮುಂದೆ ಸಾಗು, ತನ್ನಷ್ಟಕ್ಕೆ ತಾನೇ ಅದು ನಿನ್ನ ಹಿಂದೆ ಬರುತ್ತದೆ. ಇದೇ ವಾಕ್ಯದಲ್ಲಿ ನಮ್ಮ ಜೀವನದಲ್ಲಿ ಮುಂದೆ ಇಟ್ಟುಕೊಂಡು ಎಲ್ಲ ಕ್ರೀಡಾಪಟುಗಳು ವೇದಿಕೆಯ ಮುಂಭಾಗ ತಮ್ಮ ಕ್ರೀಡೆಯನ್ನ ಪ್ರದರ್ಶಿಸಲಿಕ್ಕೆ, ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ತಮ್ಮೆಲ್ಲರ ಮುಂದೆ ತೋರಿಸಲಿಕ್ಕೆ ಕ್ರೀಡಾಪಟುಗಳು ಸೂರ್ಯನ ಕಿರಣಗಳಂತೆ ವೇದಿಕೆಯ ಮುಂಭಾಗ ಅರ್ಧ ಚಂದ್ರಾಕೃತಿಯಲ್ಲಿ ಬಂದು ಸಮಾವೇಶಗೊಂಡಿದ್ದಾರೆ. ಬೆಳಗಿನ ಇಬ್ಬನಿ ಎಷ್ಟು ಬಂದೋ ಹಾಗೆ ಆ ಇಬ್ಬನಿಯಲ್ಲಿ ಅರಳಿದ ಹೂ
ಚಂದ. ಹಾಗೆ ವಿವಿಧ ಹೂಗಳಂತೆ ಕಾಣುತ್ತಿರುವ ಕ್ರೀಡಾಪಟುಗಳು ಬಣ್ಣ ಬಣ್ಣದ ಬಟ್ಟೆಯಲ್ಲಿ ವೇದಿಕೆ ಮುಂಭಾಗ ಬಂದು ಸಮಾವೇಶಗೊಂಡಿದ್ದಾರೆ. ಪಥಸಂಚಲನದ ಮೂಲಕ ವೇದಿಕೆಯ ಮುಂಭಾಗ ಸಮಾವೇಶಗೊಂಡಿರುವಂತಹ ಎಲ್ಲ ಕ್ರೀಡಾಪಟುಗಳು ಈಗ ಮುಂದಿನ ವೇದಿಕೆಯ ಕಾರ್ಯಕ್ರಮ. ಮೊದಲಿಗೆ ಸ್ವಾಗತ ಭಾಷಣ ಡಾಕ್ಟರ್ ಭೀಮಾಶಂಕರ್ ಎಸ್ ಗುಳೇದ್ IPS ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಬೆಳಗಾವಿ ಜಿಲ್ಲೆಯನ್ನು ನಡೆಸಿಕೊಡುವಂತೆ ಹೃತ್ಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ಈ ಸುಂದರ ಬೆಳಗಿನ ಶುಭಾಶಯಗಳು. ನಮ್ಮ ಬೆಳಗಾವಿ ಜಿಲ್ಲಾ ಪೊಲೀಸ್ ಘಟಕದಿಂದ ಈ ವರ್ಷ 2025ನೇ ವಾರ್ಷಿಕ ಕ್ರೀಡಾಕೂಟವನ್ನು ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಆಯೋಜಿಸಿದ್ದೇವೆ. ಇದಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಉತ್ತರ ವಲಯದ ಪೊಲೀಸ್ ಮಹಾನಿರೀಕ್ಷಕರು ಡಾಕ್ಟರ್ ಚೇತನ್ ಸಿಂಗ್ ಲಾಥರ್ ಅವರಿಗೆ ಜಿಲ್ಲಾ ಪೊಲೀಸ್ ವತಿಯಿಂದ ನಾನು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ, ನಮ್ಮ ಎಲ್ಲ ಪೊಲೀಸ್ ಕೆಲಸಗಳಿಗೆ ನಮ್ಮ ಜೊತೆ ಹಿರಿಯಣ್ಣನಾಗಿ ಒತ್ತಾಸೆಯಾಗಿ ನಿಂತಿರ್ತಕ್ಕಂಥ ನಮ್ಮ ಬೆಳಗಾವಿ ನಗರ ಪೊಲೀಸರ ಆಯುಕ್ತರಾಗಿರ್ತಕ್ಕಂಥ ಶ್ರೀ ಭೂಷಣ್ ಸಿಂಗ್ ಬರಾಸೆ ಸರ್ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಈ ನಮ್ಮ ಪೊಲೀಸ್ ಪರೇಡ್ ಮೈದಾನವನ್ನು ಕಳೆದ ಕೆಲವು ದಿನಗಳಿಂದ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ, ತಯಾರಿ ಮಾಡಿ, ಈ ಒಂದು ಸುಂದರ ಚಿತ್ರವನ್ನು ಮೂಡಿಸಲಿಕ್ಕೆ ಕಾರಣರಾಗಿರ್ತಕ್ಕಂಥ ನಮ್ಮ ಅಡಿಷನಲ್ SP ಹೊಸಗಿ ಹಾಗೂ DRSP ಅಶೋಕ್ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತೇನೆ. ನಮ್ಮ ಈ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಹಿರಿಯ ಅಧಿಕಾರಿ ಸಿಬ್ಬಂದಿಗಳು ಬಂದಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಜೊತೆ ಸದಾ ಮುಂಚೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಇವತ್ತಿಗೂ ಕೂಡ ನಮ್ಮ ಜೊತೆ ಯಾವಾಗಲೂ ನಾವು ಇದ್ದೇವೆ ಅನ್ನುವಂಥ ಸಂದೇಶವನ್ನು ನಮ್ಮ ರಿಟೈರ್ಡ್ ಪೊಲೀಸ್ ಆಫೀಸರ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಯಾವಾಗಲೂ ಇರ್ತಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾರೆ. ಇವತ್ತಿನ ದಿವಸ ಆಕರ್ಷಕವಾಗಿ ಬಣ್ಣ ಬಣ್ಣಗಳ ವಸ್ತ್ರದೊಂದಿಗೆ ತಾವೆಲ್ಲರೂ ಒಳ್ಳೆಯ ಕವಾಯತನ್ನು ಮಾಡಿದಿರಿ. ನಿಮಗೆ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಜೊತೆಗೆ ನಮ್ಮ ಜೊತೆ KSRP ವಾದ್ಯಗೋಷ್ಠಿಯವರು, ನಮ್ಮ DR ವಾದ್ಯಗೋಷ್ಠಿಯವರು, ಮಾಧ್ಯಮ ಮಿತ್ರರು, ನಮ್ಮ ಜಿಲ್ಲಾ ಪೊಲೀಸ್ ಲಿಪಿಕ ಸಿಬ್ಬಂದಿ ವರ್ಗದವರು ಹಾಗೂ ಅವರ ಕುಟುಂಬದವರು ಆಗಿದ್ದಾರೆ. ಅವರು ಎಲ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಈ ನಮ್ಮ 2025ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟದಲ್ಲಿ ಎಲ್ಲರೂ ಹರ್ಷದಿಂದ ನಲಿದು ಪಾಲ್ಗೊಳ್ಳಲಾಗುವಂತಾಗಲಿ ಅಂತ ಹೇಳಿ ನಾನು ಹಾರೈಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವರನ್ನ
ಆತ್ಮೀಯವಾಗಿ ಸ್ವಾಗತಿಸಿದಂಥ ಡಾಕ್ಟರ್ ಭೀಮಾಶಂಕರ್ ಎಸ್ ಗುಳೇದ್ IPS ಸಾಹೇಬರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ಹಾಗೆ ಡಾಕ್ಟರ್ ಭೀಮಾಶಂಕರ್ ಎಸ್ ಗುಳೇದ್ IPS ಸಾಹೇಬರನ್ನ ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ರಾಮಕೊಂಡ ಬಸರ್ಗಿ ಸಾಹೇಬರು ಅವರಿಗೆ ಸ್ವಾಗತಿಸಬೇಕಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು ಸರ್. ಈಗ ಮುಂದಿನ ಕಾರ್ಯಕ್ರಮ ಕುತೂಹಲದಿಂದ ಎಲ್ಲರೂ ನಿರೀಕ್ಷಿಸುವಂತಹ ಕಾರ್ಯಕ್ರಮ. ಮಾನ್ಯ SP ಬೆಳಗಾವಿ ಸಾಹೇಬರು ಮುಖ್ಯ ಅತಿಥಿಗಳನ್ನು ಕ್ರೀಡಾಕೂಟ ಉದ್ಘಾಟಿಸುವಂತೆ ಕೋರಲು ವಿನಂತಿಸಿಕೊಳ್ಳುತ್ತೇನೆ. I have the honor to request you to declare the Belagavi District Police Annual Sports Meet 2025 open. I declare the Belgavi District Police Annual Sports Meet 2025 open. ಉದ್ಘಾಟಕರಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಚೇತನ್ ಸಿಂಗ್ ರಾಠೋಡ್ IPS, ಮಾನ್ಯ ಆರಕ್ಷಕ ಮಹಾನಿರೀಕ್ಷಕರು ಉತ್ತರ ವಲಯ ಬೆಳಗಾವಿ ಅವರು ಉದ್ಘಾಟನೆಯನ್ನ ಮಾಡಿ ಈಗ ಬಲೂನುಗಳನ್ನ ಪಾರಿವಾಳಗಳನ್ನ ಆಕಾಶದ ಎತ್ತರಕ್ಕೆ ಬಾನಂಗಳದಲ್ಲಿ ಹಾರಿ ಬರ್ತಿದ್ದಾರೆ. ಈ ಒಂದು ಕಾರ್ಯಕ್ರಮವೇ ಅಮೋಘ. ನಮ್ಮ ರಾಷ್ಟ್ರ ಧ್ವಜದ ತ್ರಿವರ್ಣ ಬಣ್ಣಗಳಲ್ಲಿ ಕೇಸರಿ, ಬಿಳಿ, ಹಸಿರು ಬಣ್ಣಗಳನ್ನ ನಾವೆಲ್ಲರೂ ಸರ್ವ ಸ್ವತಂತ್ರರು ಎನ್ನುವ ಉದ್ದೇಶವನ್ನ ಗಾಳಿಯಲ್ಲಿ ಬಲೂನುಗಳ ಹಾರಿ ಬಿಡುವ ಮೂಲಕ ಬಾನಂಗಳದಲ್ಲಿ ಚಿತ್ತಾರವನ್ನ ಉಣಬಡಿಸುವಂತಹ ಉದ್ಘಾಟನಾ ಸಮಾರಂಭ ಈಗ ನೆರವೇರ್ತಾ ಇದೆ. ಶಾಂತಿಯ ದೂತಕ ಪಾರಿವಾಳಗಳನ್ನ ಹಾರಿ ಬಿಡುವ ಮೂಲಕ ಮತ್ತೊಮ್ಮೆ ವಿನೂತನವಾಗಿ ಕ್ರೀಡಾಕೂಟವನ್ನ ಉದ್ಘಾಟಿಸ್ತಾ ಇದ್ದಾರೆ. ಉದ್ಘಾಟನೆಯನ್ನ ಮಾಡಿದ ಸನ್ಮಾನ್ಯ ಶ್ರೀ ಡಾಕ್ಟರ್ ಚೇತನ್ ಸಿಂಗ್ ರಾಠೋಡ್ IPS ಸಾಹೇಬರಿಗೆ, ಸನ್ಮಾನ್ಯ ಶ್ರೀ ಭೂಷಣ್ ಗುಲಾಬರಾವ್ ಬೋರ್ಸೆ IPS ಸಾಹೇಬರಿಗೆ, ಡಾಕ್ಟರ್ ಭೀಮಾಶಂಕರ್ ಎಸ್ ಗುಳೇದ್ IPS ಸಾಹೇಬರಿಗೆ, ರಾಮಕೊಂಡ ಬಸರ್ಗಿ ಅಡಿಷನಲ್ SP ಸಾಹೇಬರಿಗೆ, ಸನ್ಮಾನ್ಯ ಶ್ರೀ ಅಶೋಕ್ ಜುಂಜುರ್ವಾಡ್ ಮಾನ್ಯ ಪೊಲೀಸ್ ಅಧೀಕ್ಷಕರು DR ಘಟಕದವರಿಗೆ ಹಾಗೂ ಇನ್ನುಳಿದ ಎಲ್ಲ ಅತಿಥಿ ಗಣ್ಯರಿಗೆ, ಮೇಲಾಧಿಕಾರಿಗಳಿಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳು. ಕಳೆದ ಸಾಲಿನ ಸಮಗ್ರ ವೀರಾಗ್ರಣಿ ಪ್ರಶಸ್ತಿಯನ್ನ ಪಡೆದಂತ ಶ್ರೀ ಮುತ್ತಪ್ಪ ಮಾಯಣ್ಣವರ್ APC 3885 DAR ಬೆಳಗಾವಿ ಜಿಲ್ಲೆಯವರು ಕ್ರೀಡಾ ಜ್ಯೋತಿಯೊಂದಿಗೆ ವೇದಿಕೆಯ ಮುಂಭಾಗ ಆಗಮಿಸ್ತಾ ಇದ್ದಾರೆ. ಶ್ರೀ ಮುತ್ತಪ್ಪ ಮಾಯಣ್ಣವರ್ APC 3885 ಇವರು ಕಳೆದ ಸಾಲಿನ ವಾರ್ಷಿಕ ಕ್ರೀಡಾಕೂಟದಲ್ಲಿ 1500 ಮೀಟರ್ ಓಟ, 800 ಮೀಟರ್ ಓಟ, 400 ಮೀಟರ್ ಓಟ ಈ ಎಲ್ಲ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸುವ ಮುಖಾಂತರ ಸಮಗ್ರ 2024 ಸಾಲಿನ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದ ಸಮಗ್ರ ವೀರಾಗ್ರಣಿ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದರು. ಮುತ್ತಪ್ಪ ಮಾಯಣ್ಣವರ್ APC 3885 DAR ಬೆಳಗಾವಿ ಜಿಲ್ಲೆ ಕಳೆದ ಸಾಲಿನ 2024ನೇ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದ ಸಮಗ್ರ ವೀರಾಗ್ರಣಿ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದರು. ಇವರು ಕಳೆದ ಸಾಲಿನ 1500 ಮೀಟರ್ ಓಟ, 800 ಮೀಟರ್ ಓಟ ಹಾಗೂ 400 ಮೀಟರ್ ಓಟ ಈ 3 ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ತಮ್ಮದಾಗಿಸಿಕೊಳ್ಳುವ ಮುಖಾಂತರ ಪುರುಷ ವಿಭಾಗದ ಸಮಗ್ರ ವೀರಾಗ್ರಣಿ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಶ್ರೀ ಮುತ್ತಪ್ಪ ಮಾಯಣ್ಣವರ್ APC 3885. ಸೋಲಿಗೆ ಹೆದರಿದರೆ ಸೋಲು ನಮ್ಮನ್ನ ಹೆದರಿಸ್ತದೆ. ಸೋಲನ್ನ ಎದುರಿಸಿ ಬದುಕಿದರೆ ಸೋಲು ನಮ್ಮ ಜೀವನದಲ್ಲಿ ಗೆಲುವು ತಂದುಕೊಡುತ್ತದೆ. ತಾವೆಲ್ಲರೂ ಕೂಡ ಕ್ರೀಡಾ ಸ್ಫೂರ್ತಿಯಿಂದ, ಕ್ರೀಡಾ ಮನೋಭಾವನೆಯಿಂದ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಗೆಲುವನ್ನು ನಿಮ್ಮದಾಗಿಸಿಕೊಳ್ಳಿ. ಕ್ರೀಡಾ ಜ್ಯೋತಿಯೊಂದಿಗೆ ನಮ್ಮ ಮೈದಾನದ ಮಧ್ಯಭಾಗದಲ್ಲಿ ಕ್ರೀಡಾ ಜ್ಯೋತಿಯನ್ನು ಹೊತ್ತಿಸಲು ವೀರಾಗ್ರಣಿ ಪ್ರಶಸ್ತಿಯನ್ನು ಪಡೆದಂತವರು ತೆರಳಿದ್ದಾರೆ. ಈಗ ಪ್ರತಿಜ್ಞಾ ವಿಧಿ ಸ್ವೀಕಾರ ಶ್ರೀ ತಿಪ್ಪಣ್ಣ RSI DR ಬೆಳಗಾವಿ ಹಾಗೂ ಕ್ರೀಡಾಪಟುಗಳಿಂದ.
ತಂಡಗಳೇ ಸಾಧನ್. ನಾವು 2025ನೇ ಸಾಲಿನ ಬೆಳಗಾವಿ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದಲ್ಲಿ ಕ್ರೀಡಾ ಮನೋಭಾವದಿಂದ ಕ್ರೀಡಾ ನಿಯಮಗಳಿಗೆ ಅನುಸಾರವಾಗಿ ನಿರ್ಣಾಯಕರ ತೀರ್ಪಿಗೆ ಬದ್ಧರಾಗಿ ಭಾಗವಹಿಸುತ್ತೇವೆ ಎಂದು ಪ್ರತಿಜ್ಞೆ ಮಾಡುತ್ತೇವೆ. ಅತ್ಯಂತ ಉತ್ಸಾಹದಿಂದ ಎಲ್ಲ ಕ್ರೀಡಾಪಟುಗಳು ಪ್ರತಿಜ್ಞೆಯನ್ನ ಸ್ವೀಕರಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕ್ರೀಡಾಕೂಟದ ಉದ್ಘಾಟಕರಾಗಿ ಆಗಮಿಸಿದ ಸನ್ಮಾನ್ಯ ಶ್ರೀ ಡಾಕ್ಟರ್ ಚೇತನ್ ಸಿಂಗ್ ರಾಠೋಡ್ ಮಾನ್ಯ ಆರಕ್ಷಕ ಮಹಾನಿರೀಕ್ಷಕರು ಉತ್ತರ ವಲಯ ಬೆಳಗಾವಿದವರು ಉದ್ಘಾಟನಾ ಭಾಷಣವನ್ನು ಮಾಡಲು ವಿಸ್ತೃತವಾಗಿ ವಿನಂತಿಸಿಕೊಳ್ಳುತ್ತೇನೆ. ಇವತ್ತಿನ ಬೆಳಗಾವಿ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟಕ್ಕೆ ಭಾಗವಹಿಸಿರುವ ಎಲ್ಲ ತಂಡಗಳೇ, ನನ್ನ ಸಹೋದ್ಯೋಗಿ ಮತ್ತು ಸಹೋದರಾಗಿರುವ ಭೂಷಣ್ ಅವರೇ, ಆಯೋಜಕ ಆಗಿರುವ ಶ್ರೀ ಭೀಮಾಶಂಕರ್ ಗುಲೇದವರೇ ಮತ್ತು ಅವರು ಟೀಮ್ ಆಫ್ ಆಫೀಸರ್ ಆ್ಯಂಡ್ ಸ್ಟಾಫ್, ಈ ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾಗಿ ಒಂದು ಗ್ರೌಂಡ್ ಪ್ರಿಪರೇಷನ್ ಮಾಡಿಕೊಟ್ಟಿರುವ ಎಲ್ಲ ಸಿಬ್ಬಂದಿ ವರ್ಗದವರೇ, ಇತರ ಇಲಾಖೆಯಿಂದ ಬಂದಿರುವ ಸಹಾಯ ಕೊಡಲಿಕ್ಕೆ ಬಂದಿರುವ ಈ ವಾರ್ಷಿಕ ಕ್ರೀಡಾಕೂಟ ನಡೆಸ್ಕೊಳ್ಳಿಕ್ಕೆ ಎಲ್ಲ ಸಿಬ್ಬಂದಿ ವರ್ಗದವರೇ, ಕುಟುಂಬದವರೇ ಮತ್ತು ಮಾಧ್ಯಮದ ಮಿತ್ರದವರೇ, ಈ ವಾರ್ಷಿಕ ಕ್ರೀಡಾಕೂಟ ನಮ್ಮ ಜಿಲ್ಲಾ ಪೊಲೀಸ್ ನ ವ್ಯಾಪ್ತಿನಲ್ಲಿ ಆಗ್ತಾ ಇರುವ ಒಂದು ಎನರ್ಜೆಟಿಕ್ ಕಾರ್ಯಕ್ರಮ. ಅಂದರೆ ಇಡೀ ವರ್ಷ ನಾವು ಜನರಿಗಾಗಿ ಒಂದು ಬಂದೋಬಸ್ತ್ ಮಾಡಿಕೊಡ್ತೀವಿ, ಬೇರೆ ಬೇರೆ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಮಾಡಿಕೊಡ್ತೀವಿ. ಇದೊಂದು ಅವಕಾಶ ನಮಗೆ ಏನು ಸಿಗ್ತದೆ, ನಮ್ಮ ಫ್ಯಾಮಿಲಿ ಗೆಟ್ ಟುಗೆದರ್ ಆಗಿ ನಾವು ಯಾವ ಥರ ನಾವು ನಮ್ಮ ಹೆಲ್ತ್ ಇಟ್ಕೊಂಡಿದ್ದೀವಿ ಅದನ್ನು ತೋರಿಸ್ಕೊಡ್ಲಿಕ್ಕೆ ಈಗಾಗಲೇ 8 ತಂಡಗಳು ತಾವು ಎಲ್ಲ ಇದರಲ್ಲಿ ಭಾಗವಹಿಸ್ತಾ ಇದ್ದೀರಿ. ಇದರಲ್ಲಿ ಗೆಲ್ಲುವುದು ಸೋಲುವುದು ಅದು ಎಲ್ಲ ಮುಖ್ಯವಲ್ಲ. ನೀವು ಭಾಗವಹಿಸ್ಕೊಂಡಿದ್ರಿ ಮತ್ತು ಇದರಲ್ಲಿ ಯಾವ ತಂಡ ಮುಂದೆ ಬರ್ತದೆ, ಆ ಯೂನಿಟ್ ಅಥವಾ ಆ ಸಬ್ ಡಿವಿಷನ್ ತಮ್ಮ ಆರೋಗ್ಯ ಬಗ್ಗೆ ಬಹಳ ಕಾಳಜಿ ವಹಿಸ್ಕೊಂಡಿದ್ದಾರೆ ಅಂತ ಎಲ್ಲರಿಗೆ ಗೊತ್ತಾಗುತ್ತೆ. ಮತ್ತೆ ಎಲ್ಲರಿಗೆ ಒಂದು ಪ್ರೇರಣಾ ಸ್ರೋತ ಹಾಗೆ ಕೂಡ ಇರ್ತದೆ. ಈ 2 ದಿವಸ ಕಾಲ ತಾವೆಲ್ಲ ಎಲ್ಲನೂ ಮರೆತುಕೊಂಡು ನಮ್ಮ ಆರೋಗ್ಯ ಯಾವ ಥರ ಕಾಪಾಡ್ಕೊಂಡಿದ್ದೀರಿ ಅದೇ ಥರ ನೀವು ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಮುಂದೆ ಬರಿ ಮತ್ತು ಎಂಜಾಯ್ ಮಾಡಿ. ಇದು ನನ್ನ ಒಂದು ಆಶಾ ಈ ಕಾರ್ಯಕ್ರಮಕ್ಕಾಗಿ ಇದೆ. ತಮ್ಮೆಲ್ಲರಿಗೆ ಇನ್ನೊಮ್ಮೆ ಈ ಕ್ರೀಡಾಕೂಟ ಒಂದು ಯಶಸ್ವಿ ಆಗಿರಲಿ ಅಂತ ಶುಭಾಶಯಗಳನ್ನು ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳು ಸರ್. ಈಗ ವೇದಿಕೆ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆಯನ್ನು ಸನ್ಮಾನ್ಯ ಶ್ರೀ ಅಶೋಕ್ ಅರ್ಜುನ್ ಜನ್ವರ್ ಮಾನ್ಯ ಪೊಲೀಸ್ ಅಧೀಕ್ಷಕರು DR ಘಟಕ ಬೆಳಗಾವಿ ಜಿಲ್ಲೆಯವರು ನೆರವೇರಿಸುವಂತೆ ವಿನಂತಿಸಿಕೊಳ್ಳುತ್ತೇನೆ. ಈ ಒಂದು ಸುಂದರವಾದ ಬೆಳಗಿನ ಜಾವ ಹಚ್ಚು ಹಸಿರಿಂದ ಕೂಡಿದ ಶೃಂಗಾರಗೊಂಡ ಈ ಶುಭ ಸಮಾರಂಭ ಬೆಳಗಾವಿ ಜಿಲ್ಲಾ ವಾರ್ಷಿಕ ಕ್ರೀಡಾಕೂಟ 2025ರ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ಉದ್ಘಾಟನೆಯನ್ನು ಮಾಡಿ ನಮಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ನಮ್ಮ ದೈಹಿಕ
ಸಾಮರ್ಥ್ಯವನ್ನು ಯಾವ ರೀತಿ ಕಾಪಾಡ್ಕೊಂಡಿದ್ದೀವಿ, ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೊಂಡಿದ್ದೀವಿ, ಅದನ್ನು ಯಾವ ರೀತಿಯಲ್ಲಿ ಪ್ರದರ್ಶನ ಮಾಡಬೇಕು ಮತ್ತು 2 ದಿನಗಳ ಕಾಲ ಎಲ್ಲವನ್ನ ಮರೆತು ಕ್ರೀಡೆಯಲ್ಲಿ ಉತ್ಸಾಹದಿಂದ ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಿ ಯಶಸ್ವಿಯಾಗಿ ಅದನ್ನು ಎಂಜಾಯ್ ಮಾಡಬೇಕಂತೇಳಿ ಮಾರ್ಗದರ್ಶನ ನೀಡಿ ಸಲಹೆ ನೀಡಿರುವಂಥ ನಮ್ಮೆಲ್ಲರ ನೆಚ್ಚಿನ ಹಿರಿಯ ಪೊಲೀಸ್ ಅಧಿಕಾರಿಗಳಾದಂಥ ಮತ್ತು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಶಿಸ್ತಿನಿಂದ ಮತ್ತು ಅವರ ಒಳ್ಳೆಯತನದಿಂದ ಮತ್ತು ಬುದ್ಧಿವಂತಿಕೆಯಿಂದ ತಮ್ಮದೇ ಆದ ಛಾಪನ ಮೂಡಿಸಿರುವಂಥ ನಮ್ಮೆಲ್ಲರ ಪ್ರೀತಿಯ ಮಾನ್ಯ ಡಾಕ್ಟರ್ ಚೇತನ್ ಸಿಂಗ್ ರಾಥೋಡ್ IPS ಮಾನ್ಯ ಪೊಲೀಸ್ ಮಹಾನಿರೀಕ್ಷಕರು ಉತ್ತರ ವಲಯ ಬೆಳಗಾವಿಯವರಿಗೆ ಬೆಳಗಾವಿ ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ಬೆಳಗಾವಿ ಜಿಲ್ಲಾ ಮಾನ್ಯ SP ಸಾಹೇಬರ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಕೋಟಿ ಕೋಟಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಅಲ್ಪಾವಧಿಯಲ್ಲಿ ಬೆಳಗಾವಿ ನಗರದ ಜನತೆಯ ಮತ್ತು ಬೆಳಗಾವಿ ನಗರದ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಅದರ ಜೊತೆಗೆ ಬೆಳಗಾವಿ ಜಿಲ್ಲೆಯ ಅಧಿಕಾರಿ ಸಿಬ್ಬಂದಿಗಳ ಮನಸ್ಸನ್ನು ಗೆದ್ದು ಅವರ ಶಿಸ್ತಿನಿಂದ ಮತ್ತು ಒಳ್ಳೆಯ ತನದಿಂದ ನಮ್ಮೆಲ್ಲರಿಗೆ ಮಾರ್ಗದರ್ಶಕರಾಗಿ ಸ್ಫೂರ್ತಿಯನ್ನು ನೀಡುತ್ತಿರುವಂಥ ಹಿರಿಯ ಅಧಿಕಾರಿಗಳಾದಂಥ ಸನ್ಮಾನ್ಯ ಭೂಷಣ್ ಬೋರ್ಸೆ ಸಾಹೇಬರು IPS ಸಾಹೇಬರು, ಬೆಳಗಾವಿ ನಗರ ಪೊಲೀಸ್ ಆಯುಕ್ತರ ಸಾಹೇಬರು ಕೂಡ ಬೆಳಗಾವಿ ಜಿಲ್ಲೆಯ ಪೊಲೀಸ್ ಘಟಕದ ವತಿಯಿಂದ ಮಾನ್ಯ SP ಸಾಹೇಬರ ವತಿಯಿಂದ ಮತ್ತು ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಕೋಟಿ ಕೋಟಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ನೆಚ್ಚಿನ ನಾಯಕರು, ಯುವಕರು, ನಮ್ಮ ಮಾರ್ಗದರ್ಶಕರು ಆದಂಥ ಬೆಳಗಾವಿ ಜಿಲ್ಲೆಯ SP ಸಾಹೇಬರಾದಂಥ ಡಾಕ್ಟರ್ ಭೀಮಾಶಂಕರ್ ಗುಳೆ ಸಾಹೇಬರಿಗೆ ಕೂಡ ಬೆಳಗಾವಿ ಜಿಲ್ಲಾ ಪೊಲೀಸ್ ವತಿಯಿಂದ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಕೋಟಿ ಕೋಟಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಬೆಳಗಾವಿ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿರುವಂಥ ಬಸರಗಿ ಸಾಹೇಬರು ಕೂಡ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ವಂದನೆ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಅತ್ಯುತ್ತಮವಾದ ಒಂದು ಉದ್ಘಾಟನಾ ಸಮಾರಂಭದ ಪಥಸಂಚಲನ ಪ್ರದರ್ಶನ ನೀಡಿರುವಂಥ ಎಲ್ಲ ಕ್ರೀಡಾಪಟುಗಳಿಗೆ, ಕ್ರೀಡಾ ತಂಡದ ನಾಯಕರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂಥ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ, ಅತಿಥಿಗಳಿಗೆ, ಮಾಧ್ಯಮ ಮಿತ್ರರಿಗೆ ಮತ್ತು ಕವಾಯತ್ ಮೈದಾನ ಅಚ್ಚುಕಟ್ಟಾಗಿ ತಯಾರು ಮಾಡಲು ಅತಿ ಹೆಚ್ಚಿನ ಶ್ರಮ ವಹಿಸಿರುವಂಥ DR ಅಧಿಕಾರಿ ಸಿಬ್ಬಂದಿಗಳಿಗೆ ಹಾಗೆ ನಮ್ಮ ವಾದ್ಯ ವೃಂದದ ತಂಡಕ್ಕೆ ಕೂಡ ಬೆಳಗಾವಿ ಜಿಲ್ಲೆಯ ಘಟಕದ ಪರವಾಗಿ ಮತ್ತು ವೈಯಕ್ತಿಕ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ